ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಪೋರ್ಟ್ ಮಾಡೋರ್ಗೆ ಕೆಟ್ಟದ್ದಾಗ್ಲಿ ಅಂತ ಕೇಳ್ಕೊಳ್ಳೋ ಕೊಳ್ಳಿದ್ದೇವ ಕಣೆ ನೀನು. ನನ್ನ ನೈನ್ಯಾಕ ಸಪೋರ್ಟ್ ಮಾಡದ್ಲಾ? ಯಾವಾಗ, ಯಾವ ವಿಷಯಕ್ಕೆ? ನಾವೆಲ್ಲರೂ ಕಷ್ಟದಲ್ಲಿದ್ದಾಗ ನನಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟಿದ್ದಕ್ಕೆ ನಿನ್ ಬದುಕು ಇಷ್ಟು ಚೆನ್ನಾಗಿರೋದು. ಇಲ್ಲ ಅಂದಿದ್ರೆ ನೀನ್ ಯಾವ ಮೂಲೆಯಲ್ಲಿ ಇರ್ತಿದ್ಯೋ ಏನೋ. ಹಲೋ ಚಿಕ್ಕಜ್ಮನ್ರೆ, ಆಗ ನಾನು ಪ್ರೆಗ್ನೆಂಟ್ ಇದ್ದೆ. ನಿಮ್ಮಮ್ಮವ್ರ ಕಷ್ಟ ಎಲ್ಲ ಬೆಳೆದಂಗೆ ನನ್ನ ಹೊಟ್ಟೆ ಕೂಡ ಬೆಳೀತು. ಗಾನವಿ ಹುಟ್ಟಿದ ತಕ್ಷಣ 50 ಕೋಟಿ ಆಸ್ತಿ ಬಂತು. ಅಷ್ಟಕ್ಕೂ ನಿಂಗೆ ಮಗುನೇ ಆಗಿಲ್ವೇ? ಹೆರಿಗೆಲೆ ಮಗುನ್ ಕಳ್ಕೊಂಡಿರೋ ನಿನಗೆ ಹೇಳಬೇಕು ಅಂದ್ರೆ ಆಸ್ತಿನೇ ಬರಬಾರ್ದು. ನಾನು ಮಾಡಿರೋ ದ್ರೋಹಕ್ಕೆ ನೀನ್ ಕೋಟ್ಯಾಧೀಶ್ವರಿ ಆದೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಹಾಲ್ ಕೊಡಕ್ಕಾಗದೇ ಇದ್ರು ನಿಮ್ಮನ್ ಸಾಕೋ ಸ್ಥಾನದಲ್ಲಿ ಇದೀನಿ ಅಂತಾನಾ? ವೇಸ್ಟು. ಯಾಕೆ ನನಗೆ ಹಾಗಂತೀರಾ? ಯಾವಾಗ ನೋಡಿದ್ರೆ ನಂಗೆ ಬೈತಾ ಇರ್ತೀರಾ. ನಿಮಗ್ ಮಾಡಕ್ಕೇನ್ ಕೆಲ್ಸ ಇಲ್ಲ ಅಂದ್ರೆ ನಿಮ್ಗೇನ್ ಬೇಕೋ ಅದನ್ನ ಬರ್ಕೊಳ್ಳಿ, ಆದ್ರೆ ನನ್ ತಂಟೆಗೆ ಬರ್ಬೇಡಿ. ಅಪಾಯ ಯಾರಿಗ್ ಬರತ್ತೋ, ಇಷ್ಟ್ರಲ್ಲೇ ಯಾರು ಸಾಯ್ತಾರೋ ಇದನ್ನೆಲ್ಲ ಬರ್ಕೊಂಡು ಎಲ್ರಿಗೂ ಪ್ರಚಾರ ಮಾಡಿ. ಏರು ಯಾವುದಕ್ಕೂ ಒಳ್ಳೇದು ಅಂತ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಏನದು? ಮನುಷ್ಯರಾಗಿರೋದಕ್ಕೆ ಟ್ರೈ ಮಾಡು. ಮನ್ಸಲ್ಲಿರೋ ಕಲ್ಮಶನ ನೀನ್ ವಿಷ ಮಾಡ್ಕೊಂಡು ವಿಷ ಸರ್ಪ ತರ ಬದುಕ್ಬೇಡ. ನನ್ನಿಂದ ನಿಮ್ಗಾಗ್ತಿರೋ ನಷ್ಟ ಆದ್ರೂ ಏನು? ಹೇಳ್ತಿದ್ದೀನಿ, ನೀನ್ ನೈನೇ ಅದಕ್ಕೆ ಮೇಲೆ ಅಸೂಯೆ ದ್ವೇಷ ಬೆಳೆಸ್ಕೊಂಡೆ ಅನ್ಕೋ. ಪುಟ್ಗಾಯತ್ರಿಗೆ ಹಾಲು ತಗೊಂಡು ಹೋಗಕ್ ಬರೋ ಹಾವು ನಾಗರಾಜಂಗೆ ನಿನ್ ಮೇಲೆ ಅಸಹ್ಯ ಹುಟ್ಟಿ ಕಚ್ಚಿದ್ರೂ ಆಶ್ಚರ್ಯ ಪಡೋ ಹಾಗೇನಿಲ್ಲ. ಅಂದ್ರೆ ಮತ್ತೆ ನಂಗೆ ಹಾವು ಕಚ್ಲಿ ಅನ್ನೋದ ನಿಮ್ ಉದ್ದೇಶ? ಅವತ್ ದ್ರೋಹ ಮಾಡಿದ್ರು ಬದುಕಿ ಜೀವನ ಮಾಡ್ತಾ ಇದೀಯಾ. ಇವಾಗ ಮತ್ತೆ ಏನಾದರೂ ಪಾಪ ಮಾಡ್ದೆ ಅನ್ಕೋ, ನಾಗರಾಜನ್ ಕೈಯಲ್ಲಿ ನೀನ್ ಬಲಿ ಆಗೋದಂತೂ ಗ್ಯಾರಂಟಿ. ಬಿ ಕೇರ್ಫುಲ್. ಅಪ್ಪಾ, ಸಿಕ್ಕಾಪಟ್ಟೆ ಕಹಿಯಾಗಿದೆ. ಮಾಮ್ ತಂದಿರೋ ಪೌಡರ್ನ ನೀನ್ಯಾಕೆ ಕುಡಿತಾ ಇದೀಯಾ? ನಾನ್ ಕುಡಿತಿರೋದು ಕಷಾಯ. ನಾನ್ ತಂದಿರೋದು ವಿಷಕ್ಕೆ ಸಮಾನ. ಕೊಲ್ಲೋದಿಲ್ಲ, ಆದ್ರೆ ಮನುಷ್ಯನ ಅರ್ಧ ಭಾಗ ಬೀಳೋ ತರ ಮಾಡುತ್ತೆ. ಮಾಮ್, ಇದನ್ನ ಹೇಗೆ ಯೂಸ್ ಮಾಡ್ತೀರಾ? ನಿಮ್ಮಪ್ಪ ಕುಡಿಯೋ ಜ್ಯೂಸಲ್ಲಿ ಈ ಪೌಡರ್ನ ಹಾಕ್ತೀನಿ. ಬಲಗೈ ಬಿದ್ದು ಹೋಗುತ್ತೆ, ಕೆಲವೊಂದ್ಸಲ ನಾಲ್ಗೇನು ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಆಂಟಿ, ರೈಟ್ ಹ್ಯಾಂಡ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಂಕಲ್ ಊಟ ಮಾಡಕ್ಕಾಗಲ್ಲ. ನೈನಿನೇ ಅವ್ರನ್ನ ಚಿಕ್ಕ ಮಗು ತರ ನೋಡ್ಕೊಂಡು ಬಾಯಿ ತುತ್ತು ತಿನ್ನಿಸ್ತಾಳೋ ಏನೋ. ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಇರುತ್ತೆ ಸಖಿ. ನಮಗ್ ಬೇಕಾಗಿರೋದು ಜಗದೀಶ್ ಬೋರ್ಡ್ ಮೆಂಬರ್ ಆಗಿ ಸೈನ್ ಹಾಕ್ಬಾರ್ದು ಅಷ್ಟೇ. ಆ ಮನುಷ್ಯ ಸೈನ್ ಮಾಡಿಲ್ಲ ಅಂದ್ರೆ ನಮ್ಗೇನ್ ಲಾಭ ಆಗತ್ತೆ ಮಾಮ್? ಬೋರ್ಡ್ ಮೆಂಬರ್ಸ್ ಅಲ್ಲಿ ಅರ್ಧ ನಮ್ ಕಡೆನೇ ಇದ್ದಾರೆ. ನಿಮ್ಮಪ್ಪನ್ನ ಎಲಿಮಿನೇಟ್ ಮಾಡಿದ್ರೆ ವೋಟಿಂಗ್ ರೇಷಿಯೋ ನಮ್ ಕಡೆನೇ ಜಾಸ್ತಿ ಆಗತ್ತೆ. ಆಗ ವಿಶಾಲ್ನ ಚೇರ್ಮನ್ ಚೇರಿಂದ ಕೆಳಗಿಳಿಸ್ಬೋದು. ನೀನೇ ಸಿಂಹಾಸನ ಏರ್ಬೋದು ವಲ್ಲಭ. ವಾವ್, ಇದು ನಿಜ ಆಗೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾಗ್ಬೇಕು ಅಂದ್ರೆ ಪ್ರೊಸೆಸ್ ಈಗಿಂದಾನೇ ಶುರು ಮಾಡಬೇಕು. ಬಟ್ ಸ್ಮಾಲ್ ಡೌಟ್ ಆಂಟಿ, ನಾವ್ ಮಾಡ್ತಿರೋದು ಕುತಂತ್ರ. ನೈನಿ ಕೆಟ್ಟದ್ ಬಯಸಿದ್ರೆ ಅವಳಿಗೆ ಗೊತ್ತಾಗಲ್ವೇನೋ, ಆದ್ರೆ ಬೇರೆ ಯಾರಿಗಾದ್ರೂ ಅಪಾಯ ಮಾಡಕ್ ಹೋದ್ರೆ ಆಟೋಮ್ಯಾಟಿಕ್ ಆಗಿ ಅವಳಿಗೆ ಗೊತ್ತಾಗೋಗತ್ತಲ್ವಾ? ಕರೆಕ್ಟೇ ಮಾಮ್. ನೈನಿಗೇನಾದ್ರೂ ಡೌಟ್ ಬಂದು ನಾವೇ ಮಾಡಿದ್ದು ಅಂತ ಕಂಡು ಹಿಡಿದ್ಲು ಅನ್ಕೋ, ಇದೇ ಪೌಡರ್ನ ನಮ್ಗಳಿಗೆಲ್ಲ ಕುಡಿಸಿ ನಾವು ಮೂವರು ನಾಳೆಯಿಂದ ಎಡಗೈಲ್ ತಿನ್ನೋ ಹಾಗೆ ಮಾಡ್ತಾಳಷ್ಟೇ. ನಯನಿ ಮನೇಲಿ ಇರ್ಬೇಕಲ್ವಾ? ಯಾಕಿಲ್ಲ,
ಆಗ್ಲೇ ನೋಡಿದ್ನಲ್ಲ, ಈ ಕಷಾಯನ ಪ್ರಿಪೇರ್ ಮಾಡಿದ್ದೆ ಅವಳು. ವಿಶಾಲ್ ಹಿಂದೆ ನಿಂತ್ಕೊಂಡು ಕಾಪಾಡ್ತಿರೋ ಆ ನಯನಿಗೆ ಈ ವಿಷಯ ತಿಳಿಯೋ ಅಷ್ಟರಲ್ಲಿ ಕೆಲಸ ಮುಗಿಸಿರ್ತೀನಿ. ಅದ್ಹೇಗೆ ಮಾಮ್? ಸಿಂಪಲ್. ನಯನಿ ಮತ್ತು ವಿಶಾಲ್ನ ಕೆಲ್ಸದ ಮೇಲೆ ಆಚೆ ಕಳಿಸ್ತೀನಿ. ಆ ಕೆಲಸ ಮುಗಿಸಿ ಬರೋಷ್ಟ್ರೊಳಗೆ ಇಲ್ಲಿ ಜಗದೀಶ್ ಕೈ ಬಿದ್ದು ಹೋಗಿರುತ್ತೆ. ಏನ್ ಹೇಳಿ ಕಳಿಸ್ತೀರಾ ಅದನ್ನ ಯೋಚಿಸಿ ಆಂಟಿ. ಅಲ್ಲೇ ಹೇಳ್ತೀನಿ, ನೋಡೋಣ ಬನ್ನಿ. ಗಾಯತ್ರಿ ಅಕ್ಕ ಫೋಟೋನ ದೊಡ್ಡ ಪೋಸ್ಟಲ್ ಪ್ರಿಂಟ್ ಮಾಡೋಣ. ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆನ್ನಾಗಿ ಕಾಣಿಸುವಂತಹ ಲೈಟಿಂಗು, ಮುಗುಳ್ ನಗ್ತಿರುವಂತಹ ನಮ್ ಗಾಯತ್ರಿ ಅಕ್ಕ ದೀಪಾವಳಿಗೆ ಬರೋ ಸಾಕ್ಷಾತ್ ಲಕ್ಷ್ಮೀ ದೇವಿ ತರ ಕಾಣಿಸ್ತಾಳೆ. ಏನ್ ಮವಾ ಫುಲ್ ಜೋಶಲ್ಲಿದ್ದೀರಾ? ಇವ್ರ ಜೋಶು ಟೀಪಾಯ್ ಹತ್ತೋವರೆಗೂ ಅಷ್ಟೇ ವೇಶ್. ಏ ಲೈಟ್ ಹೌಸ್, ಸ್ವಲ್ಪ ಸುಮ್ಮನೆ ರೇ. ಕೆಳಗಿಂದ ಮೇಲ್ ಬಂದಿದ್ದೀನಿ ಅಂತ ಹೇಳಿ. ಹುಷಾರು ಚಿಕ್ಕಪ್ಪ, ಬಿದ್ದೋಗ್ಬೋದು. ಬಿದ್ರು ಏನು ಮುರಿಯಲ್ಲ ಬಿಡು. ಹಾ, ಮುರಿಯೋದಕ್ಕಿನ್ನೇನಿದೆ ಅಲ್ಲಿ ಮೂಳೆನ್ ಬಿಟ್ಟು. ನಂಗೆ ಅವಮಾನ ಮಾಡ್ತಿದ್ಯಾ? ಮಾವ, ನೀವೇನ್ ಎಮೋಷನಲ್ ಆಗ್ಬಿಡಿ, ಕೆಳಗಿಳಿರಿ. ಅಯ್ಯಪ್ಪ, ದೊಡ್ಡಮ್ಮನ್ ಜಯಂತ್ಯೋತ್ಸವನ ಗ್ರ್ಯಾಂಡ್ ಆಗಿ ಮಾಡೋಣ. ನಿಮ್ಮ ಐಡಿಯಾಗಳ ಜೊತೆ ನನ್ನ ಸಲಹೆನೂ ತಗೊಳ್ಳಿ ಹುಡುಗ್ರ. ವೈನಟ್ ಮಾವ, ಎಲ್ಲರ ಅಭಿಪ್ರಾಯನ ತಿಳ್ಕೊಂಡು ಚಾಲನೆಗೆ ತರೋಣ. ನಮ್ಮನ್ ಒಂದ್ ಮಾತು ಕೂಡ ಕೇಳಿಲ್ವಲ್ಲ. ಬಂದ್ರು ನೋಡಿ ಅಧಿಕ ಪ್ರಸಂಗಿ. ಸೆಲೆಬ್ರೇಷನ್ಸ್ ನಡಿಬಾರ್ದು ಅಂತ ಆ ಸಖಿನ್ ವಹಿಸ್ಕೊಂಡ್ ಬಂದು ಸುಮ್ನೆ ಗಲಾಟೆ ಮಾಡಿದವ್ರಿಗೆ ನಮ್ಮನ್ ಕೇಳಲೇ ಇಲ್ವೇ ಅಂತ ಪ್ರಶ್ನೆ ಮಾಡೋ ಹಕ್ಕು ಇರಲ್ಲ. ಹಕ್ಕಿಲ್ಲ ಅಂತ ಖರ್ಚು ಮಾಡ್ಬಿಡ್ತೀರಾ? ಏ ಸಖಿ, ನಿನ್ ಲೆಕ್ಕ ಪಕ್ಕ ಇರಲ್ವೇನೋ, ಆದ್ರೆ ವಿಕ್ರಾಂತ್ ಹ್ಯಾಂಡಲ್ ಮಾಡೋ ಈವೆಂಟ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ. ಇದ್ರ ಖರ್ಚು ಯಾರು ನೋಡ್ಕೋತಾರೆ? ಆ ವಿಷಯ ಕೇಳ್ತಿದಾರವಲ್ಲ ಬಾವ. ಹಬ್ಬಕ್ಕೆ ಮನೇಲಿ ಬೆಳಗ್ಸೋ ಪ್ರಣತಿಯಿಂದ ಹಿಡಿದು ಗಾಯತ್ರಿ ಅಮ್ಮೋರ್ ಜಯಂತಿ ದಿನ ಹೊಟ್ಟೆ ತುಂಬ ಊಟ ಮಾಡಿ ತಾಂಬೂಲ ತಗೊಳ್ಳೋವರೆಗೂ ಖರ್ಚು ನಮ್ದೆ. ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ ಬ್ರದರ್? ಅಮ್ಮಂಗೆ ನಮಸ್ಕಾರ ಮಾಡೋದಕ್ಕಿಂತ ದೊಡ್ಡದು ಏನಿರುತ್ತೆ ಹೇಳು? ದುಡ್ಡು ನನಗೆ ಪೀಸ್ ಆಫ್ ಪೇಪರ್ ಅಷ್ಟೇ. ಎಷ್ಟು ಬೇಕಾದರೂ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ. ಶಭಾಷ್ ಮಗ್ನೆ. ನನ್ನ ಹೊಟ್ಟೆಲ್ ಹುಟ್ಟದೇ ಇದ್ರೂ ನಿನ್ನಂತವನ್ನ ಈ ಕೈಯಾರೆ ಬೆಳೆಸಿ ದೊಡ್ಡೋನಾಗಿ ಮಾಡಿದ್ದಕ್ಕೆ ಅನ್ಸತ್ತೆ. ಈ ತಾಯಿ ಮೇಲಿರೋ ಅಪಾರವಾದ ಪ್ರೀತಿ ನೋಡಿ ನನಗೆ ರೋಮಾಂಚನ ಆಯ್ತು. ಕೈ ಕೂದ್ಲೆಲ್ಲ ನಿಂತ್ಕೊಂಡ್ ಬಿಟ್ಟಿತಾತೆ. ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ತೆಗೆಸ್ಕೊಂಡ್ ಬನ್ನಿ. ಏ ಹಾಸಿನಿ, ಏನ್ ಮಾತಾಡ್ತಿದ್ಯಾ? ಹಾ, ನಿಮ್ ಕೈ ಇವಾಗ ಪಳಪಳ ಅಂತ ಹೊಳಿತಿದ್ಯಲ್ಲ ಅತ್ತೆ, ಅದನ್ನ ಕವರ್ ಮಾಡೋದಕ್ಕೆ ಕೂದಲು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದೆ. ಆಂಟಿ, ನಿಮ್ ಫೀಲಿಂಗ್ಸ್ ಅವಳಿಗೆ ಅರ್ಥ ಆಗಲ್ಲ. ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ನೀವು? ಮಾಡ್ಬೇಕಾಗಿರೋದು ನಾವಲ್ಲ, ವಿಶಾಲ್ ಮತ್ತೆ ನಯನಿ. ನಾವು ಮಾಡೋವಂಥದ್ದು ಏನಿದೆ ಯಜಮಾನ್ರೆ? ಯಾಕಿಲ್ಲ ನಯನಿ? ಗಾಯತ್ರಿಕ್ಕನ್ ಜಯಂತಿನ ತುಂಬಾ ಅದ್ದೂರಿಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಾಗಲ್ಲ, ಹಾಗೆ ಮಾಡಬೇಕು. ಮಾಡ್ತೀರಾ ಕೂಡ, ಆದರೆ ಆಹ್ವಾನ ಪತ್ರಿಕೆ, ಐ ಮೀನ್ ಇನ್ವಿಟೇಷನ್ ಕಾರ್ಡ್ಸ್ ಕಳಿಸ್ದೆ ಫೋನ್ ಮಾಡಿ ಫಂಕ್ಷನ್ಗೆ ಬನ್ನಿ ಅಂತಂದ್ರೆ
ಅವ್ರ ಮನಸ್ಸಿಗೆ ಬೇಜಾರಾಗ್ಬೋದು. ಹಾಗ್ ಮಾಡಿದ್ರೆ ಖಂಡಿತ ತಿನ್ನಕ್ಕೆ ಬಂದಿರೋ ತರ ಅನ್ಸುತ್ತೆ. ಇವಾಗ ಏನಂತೀರಾ? ಇನ್ವಿಟೇಷನ್ ಕಾರ್ಡ್ಗಳನ್ನ ಗೆಸ್ಟ್ಗಳಿಗೆ ಕಳಿಸ್ಬೇಕು ಅಂತಿದ್ದೀರಾ ಅಷ್ಟೇ ತಾನೇ? ಹಾಗೆ ಮಾಡೋಣ. ಇನ್ವಿಟೇಷನ್ಗೂ ಕೂಡ ನೀವ್ ಖರ್ಚು ಮಾಡೋ ಅಗತ್ಯ ಇಲ್ಲ, ಎಲ್ಲ ನಮ್ಮ ಅಕ್ಕನೇ ನೋಡ್ಕೋತಾಳೆ. ನೀನ್ ಸಂಭ್ರಮನ ನೋಡ್ತಾ ಇರು ಸುಮನ, ಸಾಕು. ಅಷ್ಟೇ ಅಲ್ಲ ನೈನಿ, ಅವತ್ತು ಎಲ್ರೂ ಹಾಕೊಳ್ಳೋ ಬಟ್ಟೆ ಖರ್ಚು ಕೂಡ ನಂದೇನೆ. ಹೊಸ ಸೀರೆ ಕೊಡಿಸ್ತೀರಾ ಅಂತ ಆಯ್ತು. ನಂಗೊಂದು ಪ್ಯಾಂಟು. ವಿಶ್ ಹಾಕೋ ಶಾರ್ಟ್ಸೇ ನಿಮ್ಗೆ ಪ್ಯಾಂಟ್ ತರ ಇರತ್ತೆ ಬಿಡಿ. ನೀನ್ ಸುಮ್ನೆ ರೇ, ನಾನು ನೋಡಕ್ಕೆ ಟಿಪ್ ಟಾಪ್ ಆಗಿರ್ಬಾರ್ದಾ? ವಿಶಾಲ್, ಬಟ್ಟೆ ವಿಷಯ ಹಾಗಿರ್ಲಿ, ಮೊದಲು ಇನ್ವಿಟೇಷನ್ ಕಾರ್ಡ್ಸ್ ತಗೊಂಡ್ ಬನ್ನಿ. ಕೊರಿಯರ್ ಮಾಡಿದ್ರು ಅವ್ರಿಗೆ ತಲುಪೋದಿಕ್ಕೆ ಟೈಮ್ ಹಿಡಿಯತ್ತಲ್ವಾ? ಅದು ಕರೆಕ್ಟೇ ಬ್ರೋ. ನಾನು ಹೋಗಿ ಸ್ಯಾಂಪಲ್ ಕಾರ್ಡ್ಸ್ನ ಕಳಿಸ್ತೀನಿ ನಿಂಗೆ. ಓಕೆನಾ? ವಿಕ್ರಾಂತ್, ನೀನ್ ಯಾಕೆ ಹೋಗ್ತೀಯೋ? ವಿಶಾಲ್ ಹೋಗ್ಬೇಕು, ಜೊತೆಗೆ ನಯನಿ. ಯಾರು ಹೋದ್ರೆ ಏನತ್ತೆ? ಹೆತ್ತ ತಾಯಿ ಜಯಂತಿ, ಹೆತ್ತ ಮಗಾನೇ ಹೋಗ್ಬೇಕು. ಅತ್ತೆನ ದೇವ್ರ ತರ ಪೂಜ್ಸೋ ಅಂತ ಸೊಸೆಯಾಗಿರೋ ನೀನು ಜೊತೆಯಾಗಿ ಹೋದ್ರೆ ಅವ್ರಿಗೆ ಖುಷಿ ಆಗತ್ತೆ. ಹೋಗ್ಬಾ ನೈನಿ, ಯಾವಾಗ್ಲೂ ಇವ್ರ ಮುಖನೇ ನೋಡ್ತಿರ್ತೀರಾ, ಹೋಗ್ಬಿಟ್ ಬನ್ನಿ. ಬೇಟೆ ಆಡಕ್ಕಲ್ಲ. ಅವ್ರಿಗೆ ಗೊತ್ತಿರಲ್ವಾ ಸಖಿ? ನೈನಿ, ಹೋಗ್ಬರೋಣ. ನಿಮ್ಮಿಷ್ಟ ಯಜಮಾನ್ರೆ. ಅಮೃತಗಳಿಗೆ ನಡೀತಾ ಇದೆ, ಈಗ್ಲೇ ಹೊರಟ್ಬಿಡಿ. ಸರಿ ಮಾಮ್. ನೈನಿ ಬಾ. ಯಜಮಾನ್ರೆ, ಗಾಯತ್ರಿಗೆ ಹಾಲು ಕಳಿಸ್ಬೇಕು. ನಾಗರಾಜ ಬರ್ತಾನೇನೋ? ಬಂದ್ರೆ ನೀವು ಬರೋ ತನಕ ಕಾಯುತ್ತೆ ಬಿಡು. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಈಗ ಬೇಗ ಹೋಗ್ಬನ್ನಿ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ, ರಾಹುಕಾಲ ಬಂದ್ರೆ ಕಷ್ಟ. ನಾನಿ ಬಾ. ಹಲೋ. ನಮಸ್ಕಾರ ಮೇಡಮ್. ನಾನ್ ಫೋನ್ ಮಾಡೋ ತನಕ ನಿನಗೆ ಫೋನ್ ಮಾಡಬೇಡ ಅಂತ ಹೇಳಿದ್ದೆ ತಾನೆ? ಇವತ್ತು 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್. ಇನ್ನೂ ಟೈಮ್ ಇದೆ ಅಲ್ವಾ? ಯಜಮಾನ್ರ ಮುಖ ಕಳಕಳಿಯಾಗಿದೆ ಇವತ್ತು. ಅಮ್ಮವ್ರ ಜಯಂತಿ ಅಂತನಾ? ಅಷ್ಟೇ ಅಲ್ಲ ನೈನಿ, ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲ್ಸಗಳನ್ನ ಇಬ್ರು ಒಟ್ಟಿಗೆ ಮಾಡ್ತಿದೀವಲ್ವಾ? ಸರಿ ಸರಿ, ಮುಂದ್ ನೋಡ್ಕೊಂಡು ಓಡಿಸಿ. ಹಲೋ ಮೇಡಮ್, ನಿನ್ ಕಡೆ ನೋಡ್ತಿದ್ರು ಸರಿ, ನಾನು ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡ್ತೀನಿ. ನಾನು ಡ್ರೈವಿಂಗ್ ಸೀಟಲ್ಲಿ ಕೂತ್ಮೇಲೆ ನನ್ನ ಕಿವಿಗಳು ಕೂಡ ಕಣ್ಣಿನ ಹಾಕಿ ಕೆಲಸ ಮಾಡುತ್ತೆ. ಹೌದಾ? ಚೆಕ್ ಮಾಡ್ತೀನಿ ಇರಿ. ನನಗೂ ತುಂಬ ಕೆಲಸ ಇರುತ್ತೆ, ಜಾಸ್ತಿ ಹೊತ್ತು ಕಾಯಕ್ಕಾಗಲ್ಲ. ಮನೆಗೆ ಬರ್ತೀನಿ, ದುಡ್ಡು ಕೊಡಿ. ಮನೆಗೆ ಬಂದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಅರೆ, ನನ್ನ ದುಡ್ಡು ನಾನು ಕೊಡೋಕೆ ನಿಮ್ಗೇನು ಮೇಡಮ್ ಪ್ರಾಬ್ಲಮ್? ಏನು ಸಾಲ ಕೊಟ್ಟಂಗೆ ಮಾತಾಡ್ತಿದ್ಯಲ್ಲ? ಪೌಡ್ರ್ ಕೊಟ್ಟಿದ್ದೀನಿ, 10 ರೂಪಾಯೂ ಬಿಡಲ್ಲ. ಯಜಮಾನ್ರೆ, ಅಯ್ಯೋ, ಎದ್ದೇಳಿ ಎದ್ದೇಳಿ. ಸಾರಿ ಸರ್, ಐ ಆಮ್ ವೆರಿ ಸಾರಿ. ನೀವ್ಯಾಕೆ ಸರ್ ಸಾರಿ ಕೇಳ್ತಾ ಇದ್ದೀರಾ? ನಾನೇ ಸಾರಿ ಕೇಳಬೇಕು. ರೋಡ್ ಮೇಲೆ 10 ರೂಪಾಯಿ ಬಿದ್ದಿತ್ತು, ತಗೊಳ್ಳೋಕೆ ಸಡನ್ ಆಗಿ ಬಂದೆ.
ಅಣ್ಣ ನಿಮ್ಗೇನು ಏಟಾಗಿಲ್ಲ ತಾನೆ? ನನಗೇನಾಗಿಲ್ಲಮ್ಮ. ನೈನಿ ವಾಯ್ಸ್ ತರ ಇದೆಯಲ್ಲ. ಒಂದು ನಿಮಿಷ ರೀ, ಈಗಲೇ ಬರ್ತೀನಿ. ತೊಳೆ, ನೀರು ಕುಡೀರಿ. ನೀರು ಕುಡೀರಿ. ವಿಶಾಲ್ ನೈನಿನೇ, ಏನಾಯ್ತು? ಈ ಜೀವನ್ನಿಂದ ನಾನ್ ಸಿಕ್ಕಾಕೊಳ್ಳೋ ತರ ಆಗತ್ತೆ. ಅವತ್ತು ಹಾವು ನಿಮ್ಮನ್ನೇ ಯಾಕೆ ಕಚ್ಚಕ್ ನೋಡ್ತು ಅಣ್ಣ? ಅಯ್ಯೋ ಅಯ್ಯೋ, ನಿಧಾನ ನಿಧಾನ. ನೈನಿ, ಅಂತ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ? ಸರ್, ನಿಧಾನವಾಗಿ ಕುಡೀರಿ. ಸಾಕು ಸರ್, ಥ್ಯಾಂಕ್ಸ್. ನಾನು ಹೊಡ್ತೀನಿ, ಬರ್ತೀನಮ್ಮ. ಅಲ್ಲ ಅಣ್ಣ, ಫೋನ್. ಜೀವ, ಕಾಲ್ ಕಟ್ ಮಾಡಿದೆ. ಇನ್ನೂ ಏನು ಮಾಡ್ತಿದ್ದೀರಾ ಮೇಡಮ್? ನಿಮ್ಮ ಸೊಸೆ ಈ ಫೋನಲ್ಲಿ ನಿಮ್ಮ ಹೆಸರು ನೋಡಿದಾಳೆ ಅನ್ಸುತ್ತೆ. ಹೌದಾ? ಏನಂದ್ಲು? ಏನು ಹೇಳಿಲ್ಲ, ಸುಮ್ಮನೆ ಏನು ಹೇಳ್ದೆ ಕಾರ್ ಹತ್ಕೊಂಡು ಹೋದ್ರು. ಸರಿ, ನೀನ್ ನೇರವಾಗಿ ಮನೆ ಹತ್ರಕ್ಕೆ ಬಂದ್ಬಿಡು. ನಿನ್ ದುಡ್ಡು ಕೊಟ್ಬಿಡ್ತೀನಿ. ಆಯಿತು ಮೇಡಮ್. ಬೇಗ ಮಿಕ್ಸ್ ಮಾಡಿ ಮಾಮ್, ಯಾರಾದ್ರೂ ಬರ್ತಾರೆ. ಯಾರೋ ಯಾಕೋ ನಿನ್ ಹೆಂಡ್ತಿನೇ ಬರಕ್ ಹೇಳಿದೀನಿ. ಆ ಹುಚ್ಚಿನ ಯಾಕೆ? ಹಾಸಿನಿನೇ ಈ ಜ್ಯೂಸ್ ತಗೊಂಡು ಹೋಗಿ ನಿಮ್ಮಪ್ಪನ ಕೊಡ್ತಾಳೆ. ಸರಿ ಹೋಯ್ತು. ಆಂಟಿ, ತಲೆ ಕೆಟ್ಟೋಳವಳು. ನಮ್ ಪ್ಲಾನ್ನ ಯಾಕೆ ಅವಳ ಮೇಲೆ ಬಿಟ್ಟಿದ್ದೀರಾ? ನೀವೇ ಹೋಗಿ ಕೊಡ್ಬೋದಲ್ಲ. ಕುಡಿಯಲ್ಲ. ನನ್ ಮುಖ ನೋಡಿದ್ರೆ ಸಾಕು, ಜಗದೀಶ್ಗೆ ಮುಳ್ಳು ಚುಚ್ಚದಂಗ ಆಗತ್ತೆ. ಅನುಮಾನ ಬಂದು ಈ ಜ್ಯೂಸನ್ನ ನನಗೆ ಕುಡಿಸಿದ್ರು ಕುಡಿಸ್ಬಹುದು. ಹಾ 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 ಅಂತವ್ರೆ ಅವರು. ಕೈ ಮ್ಯಾಗ ಕೈ ಇಟ್ಟು ಹೇಳು ಭಾವ, ನಾ ಕೊಟ್ಟ ಮಾತನ್ನು ಮರೆಯೋದಿಲ್ಲ, ಮರೆಯೋದಿಲ್ಲ. ಕೈ ಮ್ಯಾಗ ಕೈ ಇಟ್ಟು. ಇವಾಗ ನೀನು ಈ ಹಾಡೆ ಆಡ್ಬೇಕಾ? ಕೈನ ಹಾಡು ಮುಖದ ಹಾಡು ಅಂತ ಬೇರೆ ಬೇರೆ ಇರಲ್ಲ ರೀ. ಹೇ ಬಾನಾ, ಇಲ್ಲಿದ್ಯಾಕಂದ
ನೀನ್ ಅಜ್ಜಿ ಹತ್ರ ಇರೋದ್ರಿಂದ ಇವ್ರಿಗೆಲ್ಲ ಎಷ್ಟು ಖುಷಿಯಾಗಿದೆ ಅಂತ ನೋಡ್ದೆ ಕಂದ. ನನ್ ಮುದ್ದು ಪುಟ್ಟ, ನನ್ ಬೋಡ್ಗುಂಡ. ಅಯ್ಯೋ ನಮ್ ಮುಜ್ಜು ಮಾನ. ಮುಜ್ಜು ಮಾನ, ವಾಟ್ಸ್ ದ್ಯಾಟ್? ಅದು ಮುದ್ದು ಕಣೆ, ವೇಸ್ಟು. ನಿನಗೇನ್ ಗೊತ್ತು ತಾಯಿ ತಂದಲ್ಲಿರೋ ಮಜಾ. ಚಾನ್ಸ್ ಸಿಕ್ಕಿದ್ರೆ 4 ಜನನ್ ಹೆರ್ತೀನಿ. ನೀನ್ ನಾಯಿನಾ ಮೊಲನಾ? ಅಷ್ಟು ಮಕ್ಳನ್ನ ಯಾಕೆ ಮಾಡ್ಕೋತೀಯ? ಶಟ್ ಅಪ್. ಹಾಗಿದ್ರೆ ಮುಚ್ಕೊಂಡಿರು ಬಾಯಿ. ಸಾಕ್ ನಿಲ್ಸಿ. ಹಾಸಿನಿ, ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು?